ಗೈಸ್ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ 58 ಟೆಕ್ ಕನ್ನಡ ಮತ್ತು ವಿಗು 58. ತುಂಬ ಜನ ಕೇಳ್ತಿದ್ರಿ ಹೋಮ್ ಟೂರ್ ಮಾಡಿ ಮನೆ ಎಲ್ಲ ತೋರಿಸಿ ಅಂತ. ಆ್ಯಕ್ಚುಲಿ ನಮ್ಮ ಮನೆ ಈ ರೀತಿ ಇತ್ತು ಮುಂಚೆ ಅಂದರೆ ತುಂಬ ವರ್ಷದಿಂದಲೂ ಈ ರೀತಿ ಇತ್ತಾಯ್ತಾ ಮನೆ. ಇದನ್ನು ಸರಿ ಮಾಡಿದ್ದು ನಾವು 2025 ಮೇ 25ಕ್ಕೆ ಸರಿ ಮಾಡಿ. ಇವತ್ತಿಗೆ 1 ವರ್ಷ ಆಗುತ್ತೆ ನಮ್ಮ ಮನೆಗೆ ಪೂಜೆ ಎಲ್ಲ ಮಾಡಿ. ನಾನು ಇವತ್ತು ಈ ವಿಡಿಯೋ ಮಾಡ್ತಿದ್ದೀನಿ, ನಾನು ಅವತ್ತೇ ಮಾಡಬೇಕಿತ್ತು, ಬಟ್ ಟೈಮ್ ಇಲ್ಲಿಗೆ ಕರೆಕ್ಟಾಗಿ 1 ವರ್ಷ ಆಯಿತು ನಮ್ಮ ಮನೆಗೆ ಪೂಜೆ ಎಲ್ಲ ಮಾಡಿ ಸರಿ ಮಾಡಿ. ಗೈಸ್ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲಿ ಸಹ ಸ್ಕಿಪ್ ಮಾಡಬೇಡಿ. ಈ ರೀತಿ ಇದ್ದ ಮನೆನ ಆ ರೀತಿ ಮಾಡಿದ್ದೀನಲ್ಲ, ಮತ್ತು ನಮ್ಮ ಬ್ಯಾಕ್ಗ್ರೌಂಡ್ ಸ್ಟೋರಿ ಸಹ ನಂದು ಚಿಕ್ಕದಾಗಿ ಸಹ ಹೇಳ್ತೀನಿ. ಕೊನೆ ತನಕ ನೋಡಿ, ಕಂಪ್ಲೀಟ್ ವಿಡಿಯೋ ಇದೆ ನಾನು ಯಾವ ರೀತಿ ಎಲ್ಲ ರಿಪೇರಿ ಮಾಡಿಸಿದ್ದೀನಿ ಯಾವ ರೀತಿ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಅವ್ರ ಹತ್ರ ಹಣ ಇಲ್ಲಾದರೂ ಹಳೆ ಮನೆ ಏನಾದರೂ ಇದ್ದರೆ ಅದನ್ನು ತೆಗೆದೇ ಹೊಸತೆ ಕಟ್ಟಲಿಕ್ಕೆ ಹೋಗ್ತಾರೆ. ಆದರೆ ನಮ್ಮದು 30 ವರ್ಷದ ಹಳೆ ಯಾವ ರೀತಿ ಆಗಿದೆ ಅಂತ ನೀವೇ ನೋಡ್ತಿರ್ಬೋದು. ಗೈಸ್ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಯಾವ ರೀತಿ ಎಲ್ಲ ಸರಿ ಮಾಡಿದ್ವಿ ಅಂತ ಕಂಪ್ಲೀಟ್ ತೋರಿಸ್ಕೊಂಡು ಹೋಗ್ತೀನಿ ಗೈಸ್. ಮುಂಚೆ ಯಾವ ರೀತಿ ಎಲ್ಲ ಇತ್ತು ಅಂತ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸೊಬ್ರು ನೋಡ್ತಿದ್ರೆ ಪ್ಲೀಸ್ ಎಲ್ಲರೂ ಈ ರೀತಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆಯಿತಾ. 58 ಟೆಕ್ ಕನ್ನಡ 58 ಅಂತ ಇದಕ್ಕೂ ಸಬ್ಸ್ಕ್ರೈಬ್ ಮಾಡಿ, ಇದು ಸಹ ನಂದೇ ಚಾನಲ್. ಗೈಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಯಿತಾ. ತುಂಬ ಜನ ವೀಡಿಯೋ ನೋಡ್ತೀರಿ ಸಬ್ಸ್ಕ್ರೈಬೇ ಮಾಡಲ್ಲ, ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ, ಮತ್ತು ವೀಡಿಯೋಗೆ ಲೈಕ್ ಮಾಡಿ ಮತ್ತು ಎಲ್ರಿಗೂ ಶೇರ್ ಮಾಡಿ ಆಯಿತಾ ವಿಡಿಯೋ. ಗೈಸ್ ಹೊರಗಡೆಯಿಂದ ಈ ರೀತಿ ಕಾಣ್ತಿತ್ತು, ಮತ್ತು ಇದು 1997ಕ್ಕೆ ಇದನ್ನು ಕಟ್ಟಿದ್ರು ಗೈಸ್. ಇದು ನಮ್ಮ ಅಜ್ಜನ ಕಾಲದ ಮನೆ ಚಿಕ್ಕದಾಗಿದೆ, ಮತ್ತು ಆ ಕಡೆ ನಾವು ರೂಮು ಮೊದಲೇ ಸೇರಿಸಿದ್ವಿ ಗೈಸ್, ಅದೆಲ್ಲ ಸಾರಿನೆಲ್ಲ ಆಗಿದೆ. ಅಲ್ಲಿ ವಾಶ್ರೂಮ್ ಬಾತ್ರೂಮ್ ಎಲ್ಲ ಒಳಗಡೆನೆ ಇದೆ ಆಯ್ತಾ, ಮನೆ ಒಳಗಡೆನೆ ಆ ಕಡೆಯಿಂದ ಸೇರಿಸಿದ್ವಿ. ದೇವನೊಬ್ಬ ಒಳಗಿರುವನೆಂದು ನೀ ಬಾಳ್ವೆ ನಡೆಸಿದೋಳ್ ಅದ್ಭುತ ಸರಿ ಕೇಳ್, ಜಗದಲ್ಲಿ ಜಿಗಿದಬ್ಬರಿಸಿ ದವಸ ಪೊಗರಿದೋಳ್ ಕಮರು ಕಬ್ಬರವೇ, ದಿನದಲ್ಲಿ ಒಲವನ್ನು ಇರಿಸಿ ದೈವ ನೇತ್ರ ನನ್ನೆಚ್ಚಿನೆನೆ ಮನವೇ ನಿಚ್ಚ ಮನದಿ ಸರಿದಾರಿ ತೋರು ನೀ ಪ್ರಬಲ ಮುಂದೆ ತಲೆ ಎತ್ತುವೆ. ಗೈಸ್ ಆ್ಯಕ್ಚುಲಿ ತುಂಬ ವೀಡಿಯೋಸ್ ಇದೆ ಆಯಿತಾ, ನಾನು ಕೆಲವೊಂದು ಮಾತ್ರ ಹಾಕಿದ್ದು ಕಟ್ ಮಾಡಿ. ಗೈಸ್ ಈಗ ಫೈನಲ್ ಆಗಿ ನಾವು ಅಡಿಗೆ ಕೋಣೆಯಿಂದ ಸ್ಟಾರ್ಟ್ ಮಾಡೋಣ. ಮನೆಯೆಲ್ಲ ರೆಡಿ ಆಗಿದೆ, ಈಗ ಪೂಜೆದು ಟೈಮ್. ಓಕೆ ಗೈಸ್ ನಾನು ನಡ್ಕೊಂಡು ಹೋಗ್ತಿದ್ದೀನಿ. ಮತ್ತು ನೀವು ಇಲ್ಲಿ ನಾವು ಇನ್ನೊಂದು ರೂಮ್ ಸೇರಿಸಿದ್ವಿ ಆಯಿತಾ. ಇದು ವಾಲ್ ಆಗಿತ್ತು ಖಾಲಿ, ಜಸ್ಟ್ ಇಲ್ಲಿ ಒಂದು ರೂಮ್ ಮಾಡಿದ್ದು ಓಕೆ. ಮತ್ತು ನೀವು ಎದುರಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ ಒಂದು ಡಿಸೈನ್ನ ಮಾಡಿದ್ವಿ. ಇದು ಗೂಗಲಲ್ಲಿ ನೋಡಿ ಮಾಡಿದ್ದೆ. ಗೈಸ್ ಟೋಟಲ್ ಆಗಿ ನಮಗೆ 4 ಲಕ್ಷ ಖರ್ಚಾಯ್ತಾ ಈ ಮನೆ ಮಾಡಲಿಕ್ಕೆ, ರೆಡಿ ಮಾಡಲಿಕ್ಕೆ. ಮತ್ತು ಇದೆಲ್ಲ ಕಂಪ್ಲೀಟ್ EMI ಅಲ್ಲೇ ಮಾಡಿದ್ದು ಗೈಸ್, ಕ್ಯಾಶ್ ಏನು ಮಾಡಲಿಲ್ಲ. ಮತ್ತು ಗೈಸ್ ನಮ್ಮ ಮನೆಯಲ್ಲಿ 4 ಜನ ಇರೋದು, ನಾನು ಮತ್ತು ನನ್ನಮ್ಮ ಮತ್ತು ಚಿಕ್ಕಮ್ಮ ಮತ್ತು ನನ್ನ ಸಿಸ್ಟರಲ್ಲಿ ನೋಡಿರ್ಬೋದು ವೀಡಿಯೋದಲ್ಲಿ. ಮತ್ತು ನಮಗೆ ಬ್ಯಾಕ್ಗ್ರೌಂಡಲ್ಲಿ ದೊಡ್ಡ ಫ್ಯಾಮಿಲಿ ಆ ರೀತಿ ಏನಿಲ್ಲ ಆಯಿತಾ. ನಮಗೆ ಇದ್ದಾರೆ ಚಿಕ್ಕದಾಗಿ ನಮ್ಮೊಂದು ಫ್ಯಾಮಿಲಿ ಅಂತ ಇದೆ, ಬಟ್ ಅದು ಬಿಟ್ಟರೆ ನಮ್ಮ ಅಪ್ಪ ಮತ್ತು ನನ್ನ ಚಿಕ್ಕಪ್ಪ ಆ ರೀತಿ ಫ್ಯಾಮಿಲಿ ಆಗಿರಲಿ ಯಾವುದೇ ರೀತಿ ಇಲ್ಲ. ಮತ್ತು ಗೈಸ್ ನನ್ನ ಬಗ್ಗೆ ಮತ್ತು ನನ್ನ ಚರಿತ್ರೆ ಬಗ್ಗೆ ನೀವೇನಾದರೂ ಕೇಳಲಿಕ್ಕೆ ಇಷ್ಟಪಟ್ಟರೆ ಒಂದು 10K ಸಬ್ಸ್ಕ್ರೈಬ್ ಬೇಗ ಕಂಪ್ಲೀಟ್ ಮಾಡಿ ಆಯಿತಾ. ಆಮೇಲೆ ನಾನೇ ಒಂದು ವೀಡಿಯೋ ಮಾಡಿ ಹಾಕಬೇಕಂತ ಇದ್ದೀನಿ, ನನ್ನ ಎಜುಕೇಷನ್ ಮತ್ತು ನನ್ನ ಬಗ್ಗೆ ಕಂಪ್ಲೀಟಾಗಿ ವೀಡಿಯೋ ಒಂದು ಮಾಡಬೇಕಂತ ಇದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ. ಗೈಸ್ ಇದಾಗಿತ್ತು ಇವತ್ತಿನ ವೀಡಿಯೋ. ಇವತ್ತೇನು ಹೋಮ್ ಟೂರ್ ಅಂತ ಏನು ಮಾಡಿಲ್ಲ ಆಯಿತಾ. ಇವತ್ತಿಗೆ ಪೂಜೆ ಮಾಡಿ 1 ವರ್ಷ ಆಯಿತು, ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದು. ಮತ್ತು ನಮ್ಮ ಚಾನಲ್ಗೆ ಆಗಲೇ ಇದ್ದಂಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್. ಎಲ್ಲರೂ ಲೈಫಲ್ಲಿ ಖುಷಿಯಿಂದ ನಗರ್ತಾ ಲೈಫನ್ನು ಎಂಜಾಯ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ ಗೈಸ್.